ಎಂಜಿ ರೋಡ್ ಹಾಗೆ ಬ್ರಿಗೇಡ್ ರೋಡ್ ನಲ್ಲಿ ಇವತ್ತು ಜಗಮಗಿಸುವಂತ ಲೈಟಿಂಗ್ ನೋಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ. ಸುಮಾರು 4 ಲಕ್ಷ ಜನ ಬರುವ ಸಾಧ್ಯತೆ ಇದೆ. ಪ್ರತಿ 50 ಮೀಟರ್ಗೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಒಟ್ಟು 360 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಹೈ ಅಲರ್ಟ್ ಮಾಡಿದ್ದಾರೆ. 11 ಡ್ರೋನ್ ಕ್ಯಾಮೆರಾಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತವೆ. ಡಿಜೆಗೆ ಸ್ಥಳೀಯ ಪೊಲೀಸರು ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಅನುಮತಿ ಇದ್ರೆ ಮಾತ್ರ ಡಿಜೆ. ವಾಚ್ ಟವರ್ ಡ್ರೋನ್ ಕ್ಯಾಮೆರಾಗಳಿಂದ ನಿಗಾ ಇಟ್ಟಿದ್ದಾರೆ. ಸಂಪೂರ್ಣ ನಾಕಾಬಂದಿ ಹಾಕಿದ್ದಾರೆ. 2 ಮೊಬೈಲ್ ಕಂಟ್ರೋಲ್ ರೂಮ್, 10 ವಾಚ್ ಟವರ್. ಇಂಥ ಮಾಬ್ ಆಗಿ ಜನ ಸೇರ್ತಾರಲ್ಲ, ಜನರ ಮಾಬ್ ಸೇರುತ್ತಲ್ಲ, ಈ ಸಮಯದಲ್ಲಿ ಸ್ವಲ್ಪ ಈ ಥೆಫ್ಟಿಂಗ್ಗಳು, ಚೈನ್ ಸ್ನ್ಯಾಚಿಂಗು, ಪಿಕ್ ಪಾಕೆಟ್ ಈ ರೀತಿ ಎಲ್ಲ ಆಗೋದಿರುತ್ತೆ. ಮತ್ತೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದಲ್ಲ, ಈ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸರು ಸನ್ನದ್ಧರಾಗಿದ್ದಾರೆ. ಅತ್ಯಾಧುನಿಕ ಉಪಕರಣಗಳ ಮೂಲಕ ಸಂಪೂರ್ಣ ಜನರ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂಪೂರ್ಣ ಲೈವ್ ದೃಶ್ಯವನ್ನ ನಮಗೂ ತೋರಿಸ್ತಾರೆ. ಜೊತೆಗೆ ಅಲ್ಲಿಂದ ಅಪ್ಡೇಟ್ ಅನ್ನ ಕೊಡ್ತಾರೆ. ಈಗ ಈ ಹೊತ್ತಿಗೆ ರೆಹಮಾನ್ ಇದ್ದಾರೆ, ಹಾಗೆ ಎಂಜಿ ರೋಡ್ ನಿಂದ ನಮ್ಮ ಪ್ರತಿನಿಧಿ ಅರವಿಂದ್ ಕೂಡ ಇದ್ದಾರೆ. ನಾನು ಮೊದಲು ಅರವಿಂದ್ ಮಾತಾಡಿಸ್ತೀನಿ. ಅರವಿಂದ್, ತಾವೀಗ ಎಂಜಿ ರಸ್ತೆಯಲ್ಲಿದ್ದೀರಿ. ಸದ್ಯ ಎಂಜಿ ರಸ್ತೆಯಲ್ಲಿ ಲೈಟ್ ಆನ್ ಮಾಡಿದ್ರ? ಇಷ್ಟೊತ್ತಿಗೆ ಆನ್ ಮಾಡ್ತಾರೆ. ಮತ್ತೆ ಜನರ ಕ್ರೌಡ್ ಹೇಗಿದೆ, ಹಾಗೆ ಯಾವ ರೀತಿ ಎಂಜಿ ರಸ್ತೆಯ ಅಕ್ಕಪಕ್ಕ ಇಕ್ಕೆಲಗಳಲ್ಲೆಲ್ಲ ಬ್ಯಾರಿಕೇಡಿಂಗ್ ಮಾಡಿದ್ದಾರೆ? ಜನ ಎಷ್ಟು ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಉತ್ಸುಕರಾಗಿದ್ದಾರೆ, ಎಷ್ಟು ಜೋಶ್ನಲ್ಲಿದ್ದಾರೆ ಜನ? ಅರವಿಂದ್. ರಂಜಿತ್, ಖಂಡಿತವಾಗ್ಲೂ ಕೂಡ 2025ಕ್ಕೆ ಬಾಯ್ ಹೇಳಿ 2026 ಅಂದ್ರೆ ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿ ಸಜ್ಜರಾಗಿರುವಂತದ್ದು. ಸದ್ಯ ನಾವೀಗ ಎಂಜಿ ರೋಡ್ ನಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಪೊಲೀಸ್ ಭದ್ರತೆ ಅಂದ್ರೆ ಮಹಿಳಾ ಸಹಾಯವಾಣಿ ಕೇಂದ್ರ ಆಗಿರಬಹುದು, ವಾಚ್ ಟವರ್ ಆಗಿರಬಹುದು, ಇವೆಲ್ಲವನ್ನು ನಿಯೋಜನೆ ಮಾಡಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಪೊಲೀಸರು ಮಾಡಿರುವಂತದ್ದು. ನಗರ ಪೊಲೀಸರು ಈ ಬಾರಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಸ್ಟ್ಯಾಂಪೇಡ್ ಕೂಡ ಆಗಿತ್ತು ಬೆಂಗಳೂರಿನಲ್ಲಿ. ಅತಿ ಹೆಚ್ಚಿನ ಜನ ಸೇರಿದ್ರಿಂದನೇ ಈ ಒಂದು ಕಾರಣದಿಂದ ಆ ರೀತಿಯಾದಂತಹ ಕಾಲ್ತುಳಿತ ಆಗುವಂತಹ ಸಂಭವ ಇರುತ್ತೆ. ಹಾಗಾಗಿ ಈ ಬಾರಿ ಹೊಸ ವರ್ಷಕ್ಕೆ ಅತಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನು ನಿಯೋಜನೆ ಮಾಡಿರುವಂತದ್ದು. ಅದಲ್ಲದೆ ಮೆಟಲ್ ಡಿಟೆಕ್ಟರ್ಸ್ ಆಗಿರಬಹುದು, ವಾಚ್ ಟವರ್, ಅದರ ಜೊತೆಗೆ ಮಹಿಳಾ ಸಹಾಯವಾಣಿ ಕೇಂದ್ರ, ಅದಲ್ಲದೆ ಅತಿ ಹೆಚ್ಚಿನ ಅಂದ್ರೆ 300ಕ್ಕೂ ಹೆಚ್ಚಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ಎಂಜಿ ರೋಡ್ ಅಲ್ಲಿ ಕೂಡ ಒಟ್ಟಾರೆಯಾಗಿ ಹೊಸ ವರ್ಷದ ಆಚರಣೆಗಾಗಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಪೊಲೀಸರು ಮಾಡಿರುವಂತದ್ದು. ಮಹಿಳಾ ಪಡೆಗಳನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಆಂಬ್ಯುಲೆನ್ಸ್ ಅಲ್ಲದೆ ಅಗ್ನಿಶಾಮಕ ದಳದ ವಾಹನ ಕೂಡ ನಿಯೋಜನೆಗೊಂಡಿರುವಂತದ್ದು. ನಾವೀಗ ಎಂಜಿ ರೋಡ್ ರಸ್ತೆಯ ಎಂಟ್ರೆನ್ಸ್ ಭಾಗದಲ್ಲಿ ಇದೀವಿ. ತಾವು ದೃಶ್ಯಗಳು ನೋಡ್ತಾ ಇರಬಹುದು. ಈಗಾಗಲೇ ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ನೀಲಿ ಬಣ್ಣದ ಬ್ಯಾರಿಕೇಡ್, ಏನ್ ಫುಟ್ಪಾತ್ ಇರುತ್ತೆ ಅಲ್ಲಿ ಮಾತ್ರ ನಡೆದುಕೊಂಡು ಹೋಗೋದಕ್ಕೆ ಎಲ್ಲ ಜನರಿಗೂ ಕೂಡ ಅವಕಾಶ ಸಿಗುತ್ತೆ. 10 ಗಂಟೆಯ ಬಳಿಕ ಯಾವುದೇ ರೀತಿಯಾದಂತಹ ವೀಲಿಂಗ್ ಆಗದಿರೋದಕ್ಕೆ ಟ್ರಾಫಿಕ್ ಪೊಲೀಸರ ನಿಯೋಜನೆ ಕೂಡ ಮಾಡಿರುವಂತದ್ದು. ಬೀಟ್ ಪೊಲೀಸರು ಪ್ರತಿಯೊಂದು ದ್ವಿಚಕ್ರ ವಾಹನದಲ್ಲಿ ಬೀಟ್ ಗಿಡಿತಾರೆ, ಅಂದ್ರೆ ವಾಹನದಲ್ಲಿ ಅದರ ಜೊತೆಗೆ ವಾಚ್ ಟವರ್ ಮುಖೇನವಾಗಿ ಎಲ್ಲೂ ಕೂಡ ಕಳ್ಳತನ ಆಗದೇ ಇರೋ ರೀತಿಯಾಗಿ, ಜೊತೆಗೆ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ವ್ಯವಸ್ಥೆ ಪೊಲೀಸರಿಂದ ಆಗುತ್ತೆ. ನೋಡಬಹುದು ಅಗ್ನಿಶಾಮಕ ದಳದ ವಾಹನ, ಆಂಬ್ಯುಲೆನ್ಸ್, ಪೊಲೀಸ್ ಫೋರ್ಸ್, ಜೊತೆಗೆ ಮೊಬೈಲ್ ಟ್ಯಾಪಿಂಗ್ ಫೋರ್ಸ್ ಎಲ್ಲವೂ ಕೂಡ ಅಂದ್ರೆ ಟಿಎಂಸಿಯಿಂದ ಬೇಕಾದಂತಹ ಫೋರ್ಸ್ ಎಲ್ಲವೂ ಕೂಡ ಭದ್ರತೆಗೆ ನಿರತರಾಗಿರುವಂತದ್ದು. ಮಹಿಳಾ ಸಿಬ್ಬಂದಿ ಜೊತೆಗೆ ಪೊಲೀಸ್ ಫೋರ್ಸ್, ಟ್ರಾಫಿಕ್ ಫೋರ್ಸ್ ಎಲ್ಲರೂ ಕೂಡ ಇರುವಂತದ್ದು. ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿ ಹೆಲ್ಪ್ ಲೈನ್ ಸೆಂಟರ್ಗಳನ್ನ ಕೂಡ ತೆಗೆದಿರುವಂತದ್ದು. ಯಾರಿಗೆ ಏನೇ ತೊಂದರೆ ಆದ್ರೂ ಕೂಡ ಆ ಸಹಾಯವಾಣಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅವರಿಗೆ ಆಗಿರುವಂತಹ ಸಮಸ್ಯೆಯನ್ನು ಹೇಳಿಕೊಂಡಾಗ ಪೊಲೀಸರು ಆ ಬಗೆಗಿನ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಿರತರಾಗಿರ್ತಾರೆ. ಈ ಬಾರಿ ಅತಿ ಹೆಚ್ಚಿನ ಫೋರ್ಸ್ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಎಲ್ಲಾ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಒಂದು ಪೊಲೀಸರ ನಿಯೋಜನೆ ಮಾಡಿದೆ. ನಾನೀಗ ಅದೇ ರೀತಿಯಾದಂತಹ ಭದ್ರತೆಯ ಫೋರ್ಸ್ ನಿಮಗೆ ಇನ್ನಷ್ಟು ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಜನಜಂಗುಳಿ ಯಾವ ರೀತಿ ಇದೆ ಎಂಜಿ ರೋಡ್ ನಲ್ಲಿ ಅನ್ನುವಂಥದ್ದನ್ನು ಕೂಡ ವಿವರಣೆ ಮಾಡ್ತೀನಿ. ಈಗಾಗಲೇ ಪೊಲೀಸರು ತಮ್ಮ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಬೀಟ್ಗೆ ಹೊರಡೋದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಸಿವಿಲ್ ಡಿಫೆನ್ಸ್ ಅನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತಹ ದೃಶ್ಯಗಳು ನಿಮಗೆ ಕಾಣ ಸಿಗುತ್ತೆ. ಎಂಜಿ ರೋಡ್ ನ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನಲ್ಲಿ ನಾವೀಗ ಇದ್ದೀವಿ.
ಅದಲ್ಲದೆ ಕೆಲವು ರೂಟ್ ಮ್ಯಾಪ್ಸ್ ಗಳನ್ನ ಕೂಡ ಇಲ್ಲಿ ಹಾಕಿರುವಂತದ್ದು. ಆ ರೂಟ್ ಮ್ಯಾಪ್ಸ್ ಗಳನ್ನ ಕೂಡ ನಿಮಗೆ ವಿವರಣೆ ಮಾಡುವಂತದನ್ನ ಹಾಕ್ತೀನಿ. ಇನ್ಫಾರ್ಮೇಶನ್ ಬೋರ್ಡ್ ಗಳನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಎಂಟ್ರಿ ಪಾಯಿಂಟ್ ಇದೆ ಟು MG ರೋಡ್ ಯಾವ ರೀತಿ ಅನ್ನುವಂತ ಎಂಟ್ರಿ ಪಾಯಿಂಟ್ಸ್ ಇದೆ. ಜೊತೆಗೆ ಒನ್ ವೇ ಮೂವ್ಮೆಂಟ್ ಯಾವ ರೀತಿ ಇರುತ್ತೆ, ಬ್ರಿಗೇಡ್ ರೋಡ್ ಒನ್ ವೇ ಟುವರ್ಡ್ಸ್ ಓಪೆರಾ ಸರ್ಕಲ್, ಜೊತೆಗೆ ರೆಸಿಡೆನ್ಸಿ ರೋಡ್ ಟು ಒನ್ ವೇ ಟುವರ್ಡ್ಸ್ ಮೇ ಹಾಲ್ ಕೋರ್ಟ್, ಎಲ್ಲಾ ರೀತಿಯಾದಂತಹ ರೂಟ್ ಮ್ಯಾಪ್ಸ್ ಗಳನ್ನ ಹಾಕಿದ್ರೆ. ಜೊತೆಗೆ ಇಲ್ಲಿಂದ ಜನರು ಡಿಸ್ಪರ್ಸ್ ಆಗೋದಕ್ಕೆ ಅಂದ್ರೆ ಅತಿ ಹೆಚ್ಚಿನ ಕ್ರೌಡ್ 10 ಗಂಟೆಯ ಮೇಲೆ ಇಲ್ಲಿ ಸೇರುತ್ತೆ. ಅದನ್ನ ಡಿಸ್ಪರ್ಸ್ ಮಾಡೋದಕ್ಕಾಗಿ ಈಗಾಗಲೇ ಅತಿ ಹೆಚ್ಚಿನ ಬಸ್ ನ ಜೊತೆಗೆ ಕ್ಯಾಬ್ ನ ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. DCP ರ್ಯಾಂಕಿಂಗ್ ನ ಆಫೀಸರ್ಸ್ ಅಂದ್ರೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಈಗಾಗಲೇ ಒಂದು ಹಂತದ ಎಲ್ಲಾ ರೀತಿಯಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಭದ್ರತೆ ದೃಷ್ಟಿಯಿಂದ ಅತಿ ಹೆಚ್ಚಿನ ಫೋರ್ಸ್ ನ ಇಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಹೆಚ್ಚಿನ ಫೋರ್ಸ್ ಗಾಗಿ ಸಿವಿಲ್ ಡಿಫೆನ್ಸ್ ನ ಕೂಡ ಇಲ್ಲಿ ನಿರತರನ್ನಾಗಿ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ರಂಜಿತ್ ಒಟ್ಟಾರೆಯಾಗಿ ಈ ಒಂದು ಚರ್ಚ್ ಸ್ಟ್ರೀಟ್, MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ ಎಲ್ಲೆಲ್ಲಿ ದೊಡ್ಡದಾದಂತಹ ಜನದಟ್ಟಣೆ ಆಗುವಂತಹ ಸ್ಥಳಗಳಿವೆ. ಒಂದು ಹೊಸ ವರ್ಷದ ಆಚರಣೆಯನ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲೆಲ್ಲವೂ ಕೂಡ ಆ ಒಂದು ಹಂತದಲ್ಲಿ ಭದ್ರತೆ ನಿಮಿತ್ತವಾಗಿ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತದ್ದು. ರಂಜಿತ್, ಅರವಿಂದ್ ಸಂಪರ್ಕದಲ್ಲಿರಿ. MG ರೋಡ್ ಹಾಗೆ ಬ್ರಿಗೇಡ್ ರೋಡ್ ನಲ್ಲಿ ಇವತ್ತು ಜಗಮಗಿಸುವಂತ ಲೈಟಿಂಗ್ ನೋಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ. ಸುಮಾರು 4 ಲಕ್ಷ ಜನ ಬರುವ ಸಾಧ್ಯತೆ ಇದೆ. ಪ್ರತಿ 50 ಮೀಟರ್ಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ. ಒಟ್ಟು 360 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಹೈ ಅಲರ್ಟ್ ಮಾಡಿದ್ದಾರೆ. 11 ಡ್ರೋನ್ ಕ್ಯಾಮೆರಾಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತವೆ. ಡಿಜೆಗೆ ಸ್ಥಳೀಯ ಪೊಲೀಸರು ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಅನುಮತಿ ಇದ್ರೆ ಮಾತ್ರ ಡಿಜೆ. ವಾಚ್ ಟವರ್, ಡ್ರೋನ್ ಕ್ಯಾಮೆರಾಗಳಿಂದ ನಿಗಾ ಇಟ್ಟಿದ್ದಾರೆ. ಸಂಪೂರ್ಣ ನಾಕಾಬಂದಿ ಹಾಕಿದ್ದಾರೆ. 2 ಮೊಬೈಲ್ ಕಂಟ್ರೋಲ್ ರೂಮ್, 10 ವಾಚ್ ಟವರ್. ಇಂಥ ಮಾಬ್ ಆಗಿ ಜನ ಸೇರ್ತಾರಲ್ಲ, ಜನರ ಮಾಬ್ ಸೇರುತ್ತಲ್ಲ, ಈ ಸಮಯದಲ್ಲಿ ಸ್ವಲ್ಪ ಈ ಥೆಫ್ಟಿಂಗ್ಗಳು, ಚೈನ್ ಸ್ನ್ಯಾಚಿಂಗು, ಪಿಕ್ ಪಾಕೆಟ್ ಈ ರೀತಿ ಎಲ್ಲ ಆಗೋದಿರುತ್ತೆ. ಮತ್ತೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದಲ್ಲ, ಈ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸರು ಸನ್ನದ್ಧರಾಗಿದ್ದಾರೆ. ಅತ್ಯಾಧುನಿಕ ಉಪಕರಣಗಳ ಮೂಲಕ ಸಂಪೂರ್ಣ ಜನರ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂಪೂರ್ಣ ಲೈವ್ ದೃಶ್ಯವನ್ನ ನಮಗೂ ತೋರಿಸ್ತಾರೆ. ಜೊತೆಗೆ ಅಲ್ಲಿಂದ ಅಪ್ಡೇಟ್ ಅನ್ನ ಕೊಡ್ತಾರೆ. ಈಗ ಈ ಹೊತ್ತಿಗೆ ರೆಹಮಾನ್ ಇದ್ದಾರೆ, ಹಾಗೆ MG ರೋಡ್ ನಿಂದ ನಮ್ಮ ಪ್ರತಿನಿಧಿ ಅರವಿಂದ್ ಕೂಡ ಇದ್ದಾರೆ. ನಾನು ಮೊದಲು ಅರವಿಂದ್ ಮಾತಾಡಿಸ್ತೀನಿ. ಅರವಿಂದ್, ತಾವೀಗ MG ರಸ್ತೆಯಲ್ಲಿದ್ದೀರಿ. ಸದ್ಯ MG ರಸ್ತೆಯಲ್ಲಿ ಲೈಟ್ ಆನ್ ಮಾಡಿದ್ರ? ಇಷ್ಟೊತ್ತಿಗೆ ಆನ್ ಮಾಡ್ತಾರೆ. ಮತ್ತೆ ಜನರ ಕ್ರೌಡ್ ಹೇಗಿದೆ, ಹಾಗೆ ಯಾವ ರೀತಿ MG ರಸ್ತೆಯ ಅಕ್ಕಪಕ್ಕ ಇಕ್ಕೆಲಗಳಲ್ಲೆಲ್ಲ ಬ್ಯಾರಿಕೇಡಿಂಗ್ ಮಾಡಿದ್ದಾರೆ? ಜನ ಎಷ್ಟು ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಉತ್ಸುಕರಾಗಿದ್ದಾರೆ, ಎಷ್ಟು ಜೋಶ್ನಲ್ಲಿದ್ದಾರೆ ಜನ? ಅರವಿಂದ್. ರಂಜಿತ್, ಖಂಡಿತವಾಗ್ಲೂ ಕೂಡ 2025ಕ್ಕೆ ಬಾಯ್ ಹೇಳಿ 2026 ಅಂದ್ರೆ ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿ ಸಜ್ಜರಾಗಿರುವಂತದ್ದು. ಸದ್ಯ ನಾವೀಗ MG ರೋಡ್ ನಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಪೊಲೀಸ್ ಭದ್ರತೆ ಅಂದ್ರೆ ಮಹಿಳಾ ಸಹಾಯವಾಣಿ ಕೇಂದ್ರ ಆಗಿರಬಹುದು, ವಾಚ್ ಟವರ್ ಆಗಿರಬಹುದು, ಇವೆಲ್ಲವನ್ನು ನಿಯೋಜನೆ ಮಾಡಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಪೊಲೀಸರು ಮಾಡಿರುವಂತದ್ದು. ನಗರ ಪೊಲೀಸರು ಈ ಬಾರಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಸ್ಟ್ಯಾಂಪೇಡ್ ಕೂಡ ಆಗಿತ್ತು ಬೆಂಗಳೂರಿನಲ್ಲಿ. ಅತಿ ಹೆಚ್ಚಿನ ಜನ ಸೇರಿದ್ರಿಂದನೇ ಈ ಒಂದು ಕಾರಣದಿಂದ ಆ ರೀತಿಯಾದಂತಹ ಕಾಲ್ತುಳಿತ ಆಗುವಂತಹ ಸಂಭವ ಇರುತ್ತೆ. ಹಾಗಾಗಿ ಈ ಬಾರಿ ಹೊಸ ವರ್ಷಕ್ಕೆ ಅತಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನು ನಿಯೋಜನೆ ಮಾಡಿರುವಂತದ್ದು. ಅದಲ್ಲದೆ ಮೆಟಲ್ ಡಿಟೆಕ್ಟರ್ಸ್ ಆಗಿರಬಹುದು, ವಾಚ್ ಟವರ್, ಅದರ ಜೊತೆಗೆ ಮಹಿಳಾ ಸಹಾಯವಾಣಿ ಕೇಂದ್ರ, ಅದಲ್ಲದೆ ಅತಿ ಹೆಚ್ಚಿನ ಅಂದ್ರೆ 300ಕ್ಕೂ ಹೆಚ್ಚಿನ CCTV ಕ್ಯಾಮೆರಾಗಳನ್ನ MG ರೋಡ್ ಅಲ್ಲಿ ಕೂಡ ಒಟ್ಟಾರೆಯಾಗಿ ಹೊಸ ವರ್ಷದ ಆಚರಣೆಗಾಗಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಪೊಲೀಸರು ಮಾಡಿರುವಂತದ್ದು. ಮಹಿಳಾ ಪಡೆಗಳನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಆಂಬ್ಯುಲೆನ್ಸ್ ಅಲ್ಲದೆ ಅಗ್ನಿಶಾಮಕ ದಳದ ವಾಹನ ಕೂಡ ನಿಯೋಜನೆಗೊಂಡಿರುವಂತದ್ದು. ನಾವೀಗ MG ರೋಡ್ ರಸ್ತೆಯ ಎಂಟ್ರೆನ್ಸ್ ಭಾಗದಲ್ಲಿ ಇದೀವಿ. ತಾವು ದೃಶ್ಯಗಳು ನೋಡ್ತಾ ಇರಬಹುದು. ಈಗಾಗಲೇ ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ನೀಲಿ ಬಣ್ಣದ ಬ್ಯಾರಿಕೇಡ್, ಏನ್ ಫುಟ್ಪಾತ್ ಇರುತ್ತೆ ಅಲ್ಲಿ ಮಾತ್ರ ನಡೆದುಕೊಂಡು ಹೋಗೋದಕ್ಕೆ ಎಲ್ಲ ಜನರಿಗೂ ಕೂಡ ಅವಕಾಶ ಸಿಗುತ್ತೆ. 10 ಗಂಟೆಯ ಬಳಿಕ ಯಾವುದೇ ರೀತಿಯಾದಂತಹ ವೀಲಿಂಗ್ ಆಗದಿರೋದಕ್ಕೆ ಟ್ರಾಫಿಕ್ ಪೊಲೀಸರ ನಿಯೋಜನೆ ಕೂಡ ಮಾಡಿರುವಂತದ್ದು. ಬೀಟ್ ಪೊಲೀಸರು ಪ್ರತಿಯೊಂದು ದ್ವಿಚಕ್ರ ವಾಹನದಲ್ಲಿ ಬೀಟ್ ಹಿಡಿತಾರೆ, ಅಂದ್ರೆ ವಾಹನದಲ್ಲಿ ಅದರ ಜೊತೆಗೆ ವಾಚ್ ಟವರ್ ಮುಖೇನವಾಗಿ ಎಲ್ಲೂ ಕೂಡ ಕಳ್ಳತನ ಆಗದೇ ಇರೋ ರೀತಿಯಾಗಿ, ಜೊತೆಗೆ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ವ್ಯವಸ್ಥೆ ಪೊಲೀಸರಿಂದ ಆಗುತ್ತೆ. ನೋಡಬಹುದು. ಅಗ್ನಿಶಾಮಕ ದಳದ ವಾಹನ, ಆಂಬ್ಯುಲೆನ್ಸ್,
ಪೊಲೀಸ್ ಫೋರ್ಸ್ ಜೊತೆಗೆ ಮೊಬೈಲ್ ಟ್ಯಾಪಿಂಗ್ ಫೋರ್ಸ್ ಎಲ್ಲವೂ ಕೂಡ ಅಂದ್ರೆ ಟಿಎಂಸಿ ಇಂದ ಬೇಕಾದಂತಹ ಫೋರ್ಸ್ ಎಲ್ಲವೂ ಕೂಡ ಭದ್ರತೆಗೆ ನಿರತರಾಗಿರುವಂತದ್ದು. ಮಹಿಳಾ ಸಿಬ್ಬಂದಿ ಜೊತೆಗೆ ಪೊಲೀಸ್ ಫೋರ್ಸ್, ಟ್ರಾಫಿಕ್ ಫೋರ್ಸ್ ಎಲ್ಲರೂ ಕೂಡ ಇರುವಂತದ್ದು. ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿ ಹೆಲ್ಪ್ ಲೈನ್ ಸೆಂಟರ್ಗಳನ್ನ ಕೂಡ ತೆಗೆದಿರುವಂತದ್ದು. ಯಾರಿಗೆ ಏನೇ ತೊಂದರೆ ಆದ್ರೂ ಕೂಡ ಆ ಸಹಾಯವಾಣಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಆಗಿರುವಂತಹ ಸಮಸ್ಯೆಯನ್ನು ಹೇಳ್ಕೊಂಡಾಗ ಪೊಲೀಸರು ಆ ಬಗೆಗಿನ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಿರತರಾಗಿರ್ತಾರೆ. ಈ ಬಾರಿ ಅತಿ ಹೆಚ್ಚಿನ ಫೋರ್ಸ್ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಎಲ್ಲಾ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಒಂದು ಪೊಲೀಸರ ನಿಯೋಜನೆ ಮಾಡಿದೆ. ನಾನೀಗ ಅದೇ ರೀತಿಯಾದಂತಹ ಭದ್ರತೆಯ ಫೋರ್ಸ್ ನಿಮಗೆ ಇನ್ನಷ್ಟು ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಜನಜಂಗುಳಿ ಯಾವ ರೀತಿ ಇದೆ ಎಂಜಿ ರೋಡ್ ನಲ್ಲಿ ಅನ್ನುವಂಥದ್ದನ್ನು ಕೂಡ ವಿವರಣೆ ಮಾಡ್ತೀನಿ. ಈಗಾಗಲೇ ಪೊಲೀಸರು ತಮ್ಮ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಬೀಟ್ಗೆ ಹೊರಡೋದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ತಾ ಇರುವಂತದ್ದು ತಾವು ದೃಶ್ಯಗಳು ನೋಡಬಹುದು. ಸಿವಿಲ್ ಡಿಫೆನ್ಸ್ ಅನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತಹ ದೃಶ್ಯಗಳು ನಿಮಗೆ ಕಾಣಿಸಿಗುತ್ತೆ. ಎಂಜಿ ರೋಡ್ ನ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನಲ್ಲಿ ನಾವೀಗ ಇದ್ದೀವಿ. ಅದಲ್ಲದೆ ಕೆಲವು ರೂಟ್ ಮ್ಯಾಪ್ಸ್ ಗಳನ್ನ ಕೂಡ ಇಲ್ಲಿ ಹಾಕಿರುವಂತದ್ದು. ಆ ರೂಟ್ ಮ್ಯಾಪ್ಸ್ ಗಳನ್ನ ಕೂಡ ನಿಮಗೆ ವಿವರಣೆ ಮಾಡುವಂತದನ್ನ ಹಾಕ್ತೀನಿ. ಇನ್ಫಾರ್ಮೇಶನ್ ಬೋರ್ಡ್ ಗಳನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಎಂಟ್ರಿ ಪಾಯಿಂಟ್ ಇದೆ ಟು ಎಂಜಿ ರೋಡ್ ಯಾವ ರೀತಿ ಅನ್ನುವಂತ ಎಂಟ್ರಿ ಪಾಯಿಂಟ್ಸ್ ಇದೆ. ಜೊತೆಗೆ ಒನ್ ವೇ ಮೂವ್ಮೆಂಟ್ ಯಾವ ರೀತಿ ಇರುತ್ತೆ, ಬ್ರಿಗೇಡ್ ರೋಡ್ ಒನ್ ವೇ ಟುವರ್ಡ್ಸ್ ಓಪೆರಾ ಸರ್ಕಲ್, ಜೊತೆಗೆ ರೆಸಿಡೆನ್ಸಿ ರೋಡ್ ಟು ಒನ್ ವೇ ಟುವರ್ಡ್ಸ್ ಮೇಹಾಲ್ ಕೋರ್ಟ್ ಎಲ್ಲಾ ರೀತಿಯಾದಂತಹ ರೂಟ್ ಮ್ಯಾಪ್ಸ್ ಗಳನ್ನ ಹಾಕಿದ್ದಾರೆ. ಜೊತೆಗೆ ಇಲ್ಲಿಂದ ಜನರು ಡಿಸ್ಪರ್ಸ್ ಆಗೋದಕ್ಕೆ ಅಂದ್ರೆ ಅತಿ ಹೆಚ್ಚಿನ ಕ್ರೌಡ್ 10 ಗಂಟೆಯ ಮೇಲೆ ಇಲ್ಲಿ ಸೇರುತ್ತೆ. ಅದನ್ನ ಡಿಸ್ಪರ್ಸ್ ಮಾಡೋದಕ್ಕಾಗಿ ಈಗಾಗಲೇ ಅತಿ ಹೆಚ್ಚಿನ ಬಸ್ ನ ಜೊತೆಗೆ ಕ್ಯಾಬ್ ನ ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಡಿಸಿಪಿ ರ್ಯಾಂಕಿಂಗ್ ನ ಆಫೀಸರ್ಸ್ ಅಂದ್ರೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಈಗಾಗಲೇ ಒಂದು ಹಂತದ ಎಲ್ಲಾ ರೀತಿಯಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಭದ್ರತೆ ದೃಷ್ಟಿಯಿಂದ ಅತಿ ಹೆಚ್ಚಿನ ಫೋರ್ಸ್ ನ ಇಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಹೆಚ್ಚಿನ ಫೋರ್ಸ್ ಗಾಗಿ ಸಿವಿಲ್ ಡಿಫೆನ್ಸ್ ನ ಕೂಡ ಇಲ್ಲಿ ನಿರತರನ್ನಾಗಿ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ರಂಜಿತ್ ಒಟ್ಟಾರೆಯಾಗಿ ಈ ಒಂದು ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ ಎಲ್ಲೆಲ್ಲಿ ದೊಡ್ಡದಾದಂತಹ ಜನದಟ್ಟಣೆ ಆಗುವಂತಹ ಸ್ಥಳಗಳಿವೆ. ಒಂದು ಹೊಸ ವರ್ಷದ ಆಚರಣೆಯನ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲೆಲ್ಲವೂ ಕೂಡ ಆ ಒಂದು ಹಂತದಲ್ಲಿ ಭದ್ರತೆ ನಿಮಿತ್ತವಾಗಿ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತದ್ದು. ರಂಜಿತ್, ಫೈನ್. ಅರವಿಂದ್ ಸಂಪರ್ಕದಲ್ಲಿರಿ.